ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸೊ ಇವತ್ತು ನಾವು NMMS ಪರೀಕ್ಷೆ 2018ಕ್ಕೆ ಸಂಬಂಧಪಟ್ಟಂತೆ ಸೈನ್ಸಲ್ಲಿ ಒಂದು ಕ್ವಶನ್ ಪೇಪರನ್ನು ಮತ್ತು ಅದರ ಕೀ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು NMMSಗೆ ಸೈನ್ಸ್ ಮತ್ತು SS ಎರಡೂ ವಿಷಯಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳ ಲಿಂಕ್ ಪ್ಲೇಲಿಸ್ಟಲ್ಲಿದ್ದಾವೆ. ಕಮೆಂಟಲ್ಲಿ ನಾವು ಪ್ಲೇಲಿಸ್ಟ್ ಲಿಂಕ್ಗಳನ್ನು ಕೊಟ್ಟಿದ್ದೀವಿ, ನೋಡಿ. ಸೊ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8ನೇ ತರಗತಿಗೆ ಹಿಂದಿ, ಸೈನ್ಸ್, SS ಎಲ್ಲ ಒಂದು ಕಲಿಕಾ ಹಾಳೆಗಳ ಉತ್ತರಗಳು ಹಾಕಿದ್ದೀವಿ. ಅವುಗಳನ್ನು ನೋಡ್ಬೋದು. ನಿಮ್ಮ FASC ಎಕ್ಸಾಮ್ಗೆ ಅನುಕೂಲವಾಗ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ನೀವು ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಈ ವಿಡಿಯೋವನ್ನು ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿನೂ ಕೂಡ ಜಾಯಿನ್ ಆಗ್ಬೋದು. ಅಲ್ಲಿನೂ ಕೂಡ ಲಿಂಕ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಸ್ಟಡಿ ವಿತ್ ಪರಶುರಾಮ್ ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀವಿ, ಬಂದು ಜಾಯ್ನ್ ಆಗಿ. ಈ ವಿಡಿಯೋವನ್ನು ನೀವು ನಮ್ಮ ಬ್ಲಾಗ್ ಸ್ಪಾಟ್ನಲ್ಲಿ ಸ್ಟಡಿ ವಿತ್ ಪರಶುರಾಮ್ ಆ್ಯಪ್ನಲ್ಲಿನೂ ಕೂಡ ನೋಡ್ಬೋದು. ಈ ಎಲ್ಲ ಕಂಟೆಂಟ್ಗಳನ್ನು ಸಹಿತ ಅಲ್ಲಿನೂ ಕೂಡ ಪೇಸ್ಟ್ ಮಾಡಿದ್ದೀವಿ. ಶುರು ಮಾಡೋಣ. NMMS 2018ರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ಭೌತಶಾಸ್ತ್ರದಲ್ಲಿ ಫಸ್ಟ್ ಕ್ವಶನ್ ಇತ್ತು. ಒಂದು ಉಪಗ್ರಹವು R ತ್ರಿಜ್ಯವುಳ್ಳ ಕಕ್ಷೆಯಲ್ಲಿ ಒಂದು ಬಾರಿ ಪರಿಭ್ರಮಿಸಿದಾಗ ಅದರ ಸ್ಥಾನಪಲ್ಲಟ ಎಷ್ಟಾಗತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಆಯ್ಕೆ 2 0 ಅಂತಕ್ಕಂಥದ್ದು ಸರಿ. ಚಲನೆಯ ದಿಕ್ಕು ಸತತವಾಗಿ ಬದಲಾಗುವುದು ಅಂತ ಕೇಳಿದ್ದಾರೆ. ಏಕರೀತಿ ವೃತ್ತೀಯ ಚಲನೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಸ್ತುವಿನ ಚಲನೆಯ ಸ್ಥಿತಿಯನ್ನು ಬದಲಾಯಿಸಲು ಬಳಸುವ ರೋಧ ಅವಲಂಬನೆಯಾಗಿರುವುದು ಅಂತ ಕೇಳಿದ್ದಾರೆ. ವಸ್ತುವಿನ ರಾಶಿ ಅಂತಕ್ಕಂಥದ್ದು ರೈಟ್. ಸಂವೇಗದ ಏಕಮಾನ ಕೇಳಿದ್ರು, ಅದು ಬಂದ್ಬಿಟ್ಟು kg m/s 1 ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಸ್ತುವಿನ ಮೇಲೆ ಆಗುವ ಬಲ ಪ್ರಯೋಗವನ್ನು ಕಂಡುಹಿಡಿಯುವ ಸಮೀಕರಣ ಕೇಳಿದ್ದಾರೆ. F = m × a ಅಂತಕ್ಕಂಥದ್ದು ರೈಟ್ ಆನ್ಸರ್. ಒಂದು ವಸ್ತು 3 ಸೆಕೆಂಡಿನಲ್ಲಿ 10 ಮೀಟರ್ ಚಲಿಸಿ ನಂತರ 5 ಸೆಕೆಂಡಿನಲ್ಲಿ 15 ಮೀಟರ್ ಚಲಿಸಿದರೆ ಅದರ ಸರಾಸರಿ ವೇಗ ಕೇಳಿದ್ರು 6.25 m/s 1 ಅಂತಕ್ಕಂಥದ್ದು ರೈಟ್. ಒಂದು ವಸ್ತುವಿನ ಚಲನಶಕ್ತಿ ಅವಲಂಬಿತವಾಗಿರೋದು ಕೇಳಿದರೆ φ2 ಅಂತಕ್ಕಂಥದ್ದು V/2. φ2 ಅದು V² ಅಂತ ಕರಿತೀವಿ. ಇದು V². ವಸ್ತು ಪೀನದರ್ಪಣದ ದ್ಯುತಿಕೇಂದ್ರ ಮತ್ತು ಪ್ರಧಾನ ಸಂಗಮದ ನಡುವೆ ಇರುವಾಗ ಉಂಟಾಗುವ ಪ್ರತಿಬಿಂಬದ ಸ್ವರೂಪ ಕೇಳಿದ್ರು. 8ರಲ್ಲಿ ಆಯ್ಕೆ 2 ನೈಜ ತಲೆಕೆಳಗಾದ ಮತ್ತು ಕುಗ್ಗಿರುವ ಪ್ರತಿಬಿಂಬ ಅಂತಕ್ಕಂಥದ್ದು ಸರಿ ಉತ್ತರ. ಸೂರ್ಯನ 2ರಷ್ಟು ದ್ರವ್ಯರಾಶಿ ಹೊಂದಿರುವ ನಕ್ಷತ್ರ ಯಾವುದು ಅಂತ ಕೇಳಿದ್ದಾರೆ. 9ರಲ್ಲಿ ಆಯ್ಕೆ 3 ಸಿರಿಯಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ದೀರ್ಘ ವೃತ್ತಾಕಾರದ ಗ್ಯಾಲಕ್ಸಿಗಳು ಉಂಟಾಗಲು ಕಾರಣ ಏನು ಕೇಳಿದ್ರು. ಆಯ್ಕೆ 1 ಚಿಕ್ಕ ಸುರುಳಿಯಾಕಾರದ ಗ್ಯಾಲಕ್ಸಿಗಳ ಡಿಕ್ಕಿಯಿಂದ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಬಿಗ್ ಬ್ಯಾಂಗ್ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಕೇಳಿದ್ದಾರೆ. ಕ್ರಿಶ್ಚಿಯನ್ ಹೈಗೆನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಕೆಟ್ ಜವ ಹೆಚ್ಚಾಗೋದು ಯಾವಾಗ ಅಂತ ಕೇಳಿದ್ರು. ಆಯ್ಕೆ 1 ಭೂಮಿಯ ಗುರುತ್ವದಿಂದ ವಿಮೋಚನೆ ಪಡೆದಾಗ ಅಂತ ಆಯ್ಕೆ ಇದೆ, ಇದು ಸರಿಯಾದ ಉತ್ತರ ಇತ್ತು. ರಸಾಯನಶಾಸ್ತ್ರದಲ್ಲಿ ನೋಡಿದಾಗ 13ನೇ ಪ್ರಶ್ನೆ ಇತ್ತು. H2SO4ನಲ್ಲಿ ಆಮ್ಲಜನಕದ ಶೇಕಡ ದ್ರವ್ಯರಾಶಿ ಕೇಳಿದ್ರು. ಆಯ್ಕೆ 3 65.30 ಅಂತಕ್ಕಂಥದ್ದು ರೈಟ್ ಆನ್ಸರ್. DDT ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಧಾತು ಯಾವುದು ಕೇಳಿದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಕ್ಲೋರಿನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ರಾಸಾಯನಿಕ ವಿಭಜನೆಯನ್ನು ಪ್ರತಿನಿಧಿಸ್ತಕ್ಕಂಥ ಸಮೀಕರಣ ಯಾವುದು, ಇದು ಇದೆ. ಆಯ್ಕೆ 4 2HgO 2Hg+O2 ಅಂತಕ್ಕಂಥದ್ದು ಸರಿ ಉತ್ತರ. 16ನೇ ಪ್ರಶ್ನೆ. SO3ನಲ್ಲಿ ಗಂಧಕದ ವೇಲೆನ್ಸಿ ಎಷ್ಟು ಕೇಳಿದ್ದಾರೆ. ಆಯ್ಕೆ 1 6 ಅಂತಕ್ಕಂಥದ್ದು ಸರಿ ಉತ್ತರ. ಜಡಾನಿಲವಲ್ಲದ ಧಾತು ಯಾವುದು ಕೇಳಿದ್ರು. 17ರಲ್ಲಿ 3 ಬೋರಾನ್ ಅಂತಕ್ಕಂಥದ್ದು ಸರಿ ಉತ್ತರ. ಹೊಂದಿಸಿ ಬರೀಬೇಕಾಗಿತ್ತು. ಯಾರು ಯಾವುದನ್ನು ಕಂಡುಹಿಡಿದಿದ್ದಾರೆ ಅಂತ ಕೇಳಿದ್ದಾರೆ. 4ನೇ ಆಯ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ. ಎಲೆಕ್ಟ್ರಾನ್ ಕಂಡುಹಿಡಿದವರು JJ ಥಾಮ್ಸನ್, ಪ್ರೋಟಾನ್ ಕಂಡುಹಿಡಿದವರು ಗೋಲ್ಡ್ಸ್ಟೀನ್, ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್, ಆಮೇಲೆ ಬೀಜ ಕೇಂದ್ರ ಕಂಡುಹಿಡಿದವರು D. ಆಯ್ಕೆ 3 ರುದರ್ಫೋರ್ಡ್ ಅಂತಕ್ಕಂಥದ್ದು ಸರಿ ಇತ್ತು. 19 ಇತ್ತು. ಸಮೀಕರಣವನ್ನು ಸರಿದೂಗಿಸಿದ ನಂತರ O2ನ ಸಹಗುಣಕ ಎಷ್ಟು ಅಂತ ಕೇಳಿದ್ರು. ಸಮೀಕರಣ ಕೊಟ್ಟಿದ್ದಾರೆ KClO3 KCl+O2 ಅಂತಕ್ಕಂಥದ್ದು. ಆಯ್ಕೆ 3 ಸರಿಯಾದ ಉತ್ತರ ಇತ್ತು. ಅಪಕರ್ಷಣ ಕ್ರಿಯೆ ಅಂದರೆ ಏನು ಕೇಳಿದ್ದಾರೆ. ಆಯ್ಕೆ 2 ಎಲೆಕ್ಟ್ರಾನ್ ಪಡೆದುಕೊಳ್ಳೋದು ಅಂತಕ್ಕಂಥದ್ದು ರೈಟ್ ಆನ್ಸರ್. ಆಮ್ಲ ಮಳೆಗೆ ಕಾರಣವಾದ ಸಂಯುಕ್ತ ಯಾವುದು ಅಂತ ಕೇಳಿದರೆ HNO3 ಅಂತಕ್ಕಂಥದ್ದು ಸರಿ ಉತ್ತರ.
ರುದರ್ಫೋರ್ಡ್ ಪ್ರಯೋಗ ಈ ಅಂಶವನ್ನು ವಿವರಿಸಲು ವಿಫಲವಾಯಿತು ಅಂತ ಕೇಳಿದ್ರು. ಪರಮಾಣುವಿನ ಸ್ಥಿರತೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ವನ ಹಣ್ಣುಗಳ ಬಣ್ಣ ಮಾಸುವುದನ್ನು ತಡೆಗಟ್ಟಲು ಯಾವ ರಾಸಾಯನಿಕ ಬಳಸ್ತಾರೆ ಕೇಳಿದ್ದಾರೆ. SO2 ಅಂತಕ್ಕಂಥದ್ದು ಸರಿ ಉತ್ತರ. ಇನ್ನು ಜೀವಶಾಸ್ತ್ರದಲ್ಲಿ 24ನೇ ಪ್ರಶ್ನೆ ಇತ್ತು. ಬ್ರಯೋಫಿಲ್ನ ಸಂತಾನೋತ್ಪತ್ತಿಯ ಭಾಗ ಯಾವುದು ಕೇಳಿದ್ದಾರೆ. ಎಲೆಮೊಗ್ಗು ಅಂತಕ್ಕಂಥದ್ದು ರೈಟ್ ಆನ್ಸರ್. ಕೊಟ್ಟಿರುವ ಆಹಾರ ಸರಪಳಿಯಲ್ಲಿ 4ನೇ ಪೋಷಣ ಸ್ತರದಲ್ಲಿ 5 kJ ಶಕ್ತಿ ಇದ್ದಾಗ ಉತ್ಪಾದಕಗಳಲ್ಲಿರುವ ಶಕ್ತಿ ಹೇಗೆ ಅಂತ ಕೇಳಿದ್ದಾರೆ. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು ಇತ್ತು. ಬಟ್ 25ದಲ್ಲಿ ಥರ್ಡ್ ಬರ್ತದೆ ನೋಡಿ, 5000 kJ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜೀವಕೋಶದ ಭಾಗ ಮತ್ತು ಅವುಗಳ ಸಾಮಾನ್ಯ ಹೆಸರಿನ ಹೊಂದಾಣಿಕೆಯನ್ನು ಕೇಳಿದ್ದಾರೆ. 26ರಲ್ಲಿ ಆಯ್ಕೆ 2 ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಎ ಅಂದರೆ ಜೀವಕೋಶದ ಹೊರಬಾಗಿಲು ಅಂತ ಕೋಶಪೊರೆಯನ್ನು ಕರೀತಾರೆ. ಜೀವಕೋಶದ ಸೌರ ಪೆಟ್ಟಿಗೆಗಳು ಅಂತ ಕ್ಲೋರೋಪ್ಲಾಸ್ಟ್ ಅನ್ನು ಕರೀತಾರೆ. ಆನುವಂಶೀಯತೆಯ ಮಾಹಿತಿಯ ಕಂತೆ ಅಂತ ವರ್ಣತಂತುವಿಗೆ ಕರೀತಾರೆ. ಜೀವಕೋಶದ ಸಂಗ್ರಹಣಾ ಕೊಠಡಿ ಅಂತ ರಸದಾನಿಗಳಿಗೆ ಕರೀತಾರೆ. 27 ಆಹಾರವನ್ನು ನುಂಗುವಾಗ ಆಹಾರದ ಕಣಗಳು ಶ್ವಾಸನಾಳವನ್ನು ಪ್ರವೇಶಿಸುವುದನ್ನು ತಡೆಗಟ್ಟುವುದು ಯಾವುದು ಅಂತ ಕೇಳಿದ್ರು. 27ನಲ್ಲಿ ಎಪಿಗ್ಲಾಟಿಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮಾನವನ ಮುಂಗಾಲುಗಳು ಹಿಂಗಾಲುಗಳಿಗಿಂತ ಚಿಕ್ಕದಾಗಿವೆ. ಅವುಗಳನ್ನು ಇಲ್ಲಿ ವರ್ಗೀಕರಿಸಿದ್ದಾರೆ ಅಂತ ಇದೆ. ಹೋಮಿನಿಡೆ ಕುಟುಂಬಕ್ಕೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಈಸ್ಟ್ಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆ ಯಾವುದು ಕೇಳಿದ್ರು. ಯುಕ್ಯಾರಿಯೋಟಿಕ್ ಜೀವಕೋಶಗಳಾಗಿವೆ ಅಂತಕ್ಕಂಥದ್ದು ಸರಿ ಉತ್ತರ. ಅಮೀಬಾದ ಜೀವಕೋಶದಲ್ಲಿ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಕೇಳಿದ್ದಾರೆ. ಕೋಶಕೇಂದ್ರ ಅಂತಕ್ಕಂಥದ್ದು ಸರಿ ಉತ್ತರ. ನಮ್ಮ ದೇಹದಲ್ಲಿರುವ ಸಂದೇಶವಾಹಕ ಪ್ರೋಟೀನ್ಗಳ ಸರಿಯಾದ ಜೋಡಿ ಯಾವುದು ಕೇಳಿದ್ದಾರೆ. ಇನ್ಸುಲಿನ್ ಮತ್ತು ಹಿಮೋಗ್ಲೋಬಿನ್ ಸರಿ ಉತ್ತರ. ಹೆಸರು ಬೇಳೆ, ಬೇಳೆಯ 2 ಸಾಲುಗಳ ನಡುವೆ ಮೆಣಸಿನ ಗಿಡಗಳನ್ನು ಬೆಳೆಯೋದ್ರಿಂದ ಆಗೋ ಪ್ರಯೋಜನ ಏನು ಅಂತ ಕೇಳಿದರು. ಹೆಸರು ಬೆಳೆ ಗಿಡಗಳು ಉತ್ಪತ್ತಿ ಮಾಡುವ ನೈಟ್ರೋಜನ್ ಸಂಯುಕ್ತ ಗಿಡಗಳನ್ನು ಮೆಣಸಿನ ಗಿಡಗಳು ಬಳಸಿಕೊಳ್ತವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. S33 ಭೂಗರ್ಭ ಪ್ರಕ್ರಿಯೆಗಳಿಂದ ಉಂಟಾಗ್ತಕ್ಕಂಥ ಸಂಪನ್ಮೂಲ ಯಾವುದು ಕೇಳಿದ್ದಾರೆ. ಆಯ್ಕೆ 3 ಖನಿಜಗಳು ಅಂತಕ್ಕಂಥದ್ದು ಸರಿ ಉತ್ತರ. ಮಾನವರು ವಿಶಾಲವಾದ ಕಪಾಲವನ್ನು ಹೊಂದಿರೋದ್ರಿಂದ ಇವುಗಳು ಸೇರಿರುವ ಜಾತಿ ಯಾವುದು ಕೇಳಿದ್ರು. 34ರಲ್ಲಿ ಹೋಮೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಾಚೀನ ಜೀವಿಗಳು ಶಕ್ತಿಯನ್ನು ಪಡೆಯುತ್ತಿದ್ದುದು 4 ಸಾವಯವ ವಸ್ತುಗಳ ಹುದುಗುವಿಕೆಯಿಂದ. ಸೊ ಇಷ್ಟಿತ್ತು 2018ರಲ್ಲಿ ನಡೆದಿರ್ತಕ್ಕಂಥ ವಿಜ್ಞಾನದಲ್ಲಿನ 35 ಪ್ರಶ್ನೆಗಳು ಮತ್ತು ಅವುಗಳ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಮತ್ತೆ ನಾನು ನಿಮಗೆ NMMS 2018